ವ್ಯಕ್ತಿ ಯಾರೇ ಆಗಿರಲಿ ನಿಷ್ಠೂರ ಪ್ರಶ್ನೆಗಳ ಮೂಲಕ ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್ಗೆ ಸ್ವಾಗತ. ಇವತ್ತಿನ ನಮ್ಮ ಟಾರ್ಗೆಟ್ನ ಅತಿಥಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ಎರಡೂ ಕ್ಷೇತ್ರದಲ್ಲಿ ಭರ್ಜರಿ ಜಯ ಗಳಿಸಿದೆ ನಿಮ್ಮ ಪಕ್ಷ. ಥ್ಯಾಂಕ್ ಯು. ಈ ಜಯಕ್ಕೆ ಮೊದಲನೆಯ ಕಾರಣ ನಮ್ಮ ಮತದಾರರು. ಅದಕ್ಕಾಗಿ ವಿಶೇಷವಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು ವಾರ್ನಿಂಗು ಕೊಟ್ಟಿದ್ದಾರೆ ನಮಗೆ. ಒಂದು ಸಮರ್ಥವಾದ ಸರ್ಕಾರವನ್ನು ನಾವು ನಿಮಗೆ ಕೊಟ್ಟಿದ್ದೇವೆ, ಬಹುಮತ ಕೊಟ್ಟಿದ್ದೇವೆ, ಒಳ್ಳೆಯ ಕೆಲಸ ಮಾಡಿ ರಾಜ್ಯಕ್ಕೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ. ನಿಮ್ಮ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಪಕ್ಷ ಈ ಎರಡೂ ಕ್ಷೇತ್ರಗಳನ್ನು ಗೆದ್ಕೊಂಡಿದೆ. ಸೊ ಈಗ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗ್ತಾರಾ? ಒಂದು ಪ್ರತಿಷ್ಠೆಯ ಕಣ ಆಗಿತ್ತು, ಪ್ರತಿಷ್ಠೆಯ ಗೆಲುವಿದು. ನಾವು ಮೊದಲನೇದಾಗಿ ಚುನಾವಣೆ ಅವಶ್ಯಕತೆ ಇರಲಿಲ್ಲ. ಕುಮಾರಸ್ವಾಮಿಯವರು, ಚಲುವರಾಯಸ್ವಾಮಿಯವರು ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಖಂಡಿತವಾಗಿ ಇರಲಿಲ್ಲ. ಆದರೆ ಅವರ ಉದ್ದೇಶಗಳು ಬೇರೆ ಬೇರೆ ರಾಜಕೀಯ ಉದ್ದೇಶಗಳಿಂದ ಕೊಟ್ಟಿದ್ದಾರೆ. ಆದರೆ ನಾವು ಅಂದ್ಕೊಂಡಿದ್ದೋ ಚುನಾವಣಾ ಏನು ಎಲೆಕ್ಷನ್ ಕಮಿಷನ್ ಏನಿದೆ, ಅವರು ಮುಂದಕ್ಕೆ 2014 ಚುನಾವಣೆಯಲ್ಲೇ ಇದನ್ನು ಒಟ್ಟಿಗೆ ಮಾಡ್ತಾರೆ ಹಾಗೆ ಅಂತ ಅಂದ್ಕೊಂಡಿದ್ದು. ಆದರೆ ಆ ಸಮಯದ ಕಾರಣಕ್ಕಾಗಿ ಅವರು ಈ ಚುನಾವಣೆಯನ್ನು ಘೋಷಣೆ ಮಾಡಿದರು. ಕೆಲವರು ಕೋರ್ಟಿಗೆ ಹೋಗಿ ಅದನ್ನು ಸ್ಟೇ ಮಾಡಲಿಕ್ಕೂ ಪ್ರಯತ್ನ ಮಾಡಿದರು, ಆದರೆ ಆಗಲಿಲ್ಲ. ಅದಾದಮೇಲೆ ನಾವು ಆ ಚುನಾವಣೆಯನ್ನು ಸ್ವಾಭಾವಿಕವಾಗಿ ಸವಾಲಾಗಿ ತೊಗೊಂಡು ನಾವು ಗೆದ್ದಿಲೇಬೇಕು. ಯಾಕೆಂದರೆ ಮೊನ್ನೆ ತಾನೇ ಸರ್ಕಾರ ಬಂದಿದೆ, 3 ತಿಂಗಳಾಗಿದೆ. ಸ್ವಾಭಾವಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ ಪ್ರತಿಷ್ಠೆ ಪ್ರಶ್ನೆ ಆಗ್ತದೆ. ಹಾಗೆ ಅಂತೇಳಿ ನಾವು ಸ್ವಲ್ಪ ಸವಾಲಾಗಿ ತಗೊಂಡ್ವಿ ಅದನ್ನು. ಖಂಡಿತ ಆ ಸವಾಲಾಗಿ ತಗೊಂಡ್ರಿ, ಸವಾಲಲ್ಲಿ ಗೆದ್ದಿದ್ದೀರಾ ಕೂಡ. ಜೊತೆಗೆ ಈ ಹಿಂದೆ ಒಂದು ಸಂದರ್ಶನದಲ್ಲಿ ನೀವು ಮಾತಾಡ್ತಾ ಇದ್ರಿ, ಹುದ್ದೆಯ ನಿರೀಕ್ಷೆ ಅಂತೂ ಖಂಡಿತ ಇದೆ, DCM ನಿರೀಕ್ಷೆ ಇದೆ ಅಂತ. ಸೊ ಪರಮೇಶ್ವರ್ ಈಗ DCM ಆಗ್ತಾರಾ ಹಾಗಾದರೆ? ನಾನು ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದೆ. ಹಾಗಾಗಿ ನಾನು ಯಾವುದೇ ಒಂದು ಕ್ಲೈಮ್ ಮಾಡೋದಕ್ಕೆ ಸ್ವಾಭಾವಿಕವಾಗಿ ಒಂದು ಹಿಂಜರಿಕೆ ಇದ್ದೇ ಇರ್ತದೆ. ಅಂಥದ್ರಲ್ಲಿ ಈಗ ಬಹಳಷ್ಟು ಜನರ ಬೇಡಿಕೆ ಏನಂದರೆ, ಇಲ್ಲ ನೀವು ಸರ್ಕಾರದಲ್ಲಿ ಇರಬೇಕು, ನೀವು ನಿಮ್ಮಂಥವರೆಲ್ಲರೂ ಕೂಡ ಸರ್ಕಾರದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯ ಮಾಡೋದಕ್ಕೆ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರೋದಕ್ಕೆ ಸಾಧ್ಯ ಆಗ್ತದೆ ಹಾಗೆ ಅಂಥೇಳಿ ಅನೇಕ ಒತ್ತಡಗಳು ಬರ್ತಾ ಇರೋದನ್ನು ತಾವು ಗಮನಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಆದರೆ ನಮ್ಮಲ್ಲಿ ಇದೆಲ್ಲ ತೀರ್ಮಾನ ಆಗೋದು ಹೈಕಮಾಂಡ್ನಲ್ಲಿ. ವೈಯಕ್ತಿಕವಾಗಿ ಪರಮೇಶ್ವರ್ ಮಾತಾಡೋದಾದರೆ ನಿರೀಕ್ಷೆಗಳಿವೆಯಾ, DCM ಆಗೇ ಆಗ್ತೀನಿ ಅನ್ನೋದು? ಅಲ್ಲ, ಈಗ ನಾನು ಸನ್ಯಾಸಿ ಅಂತೂ ಅಲ್ಲ. ನಾನು ಹೇಳಿದೆ ಮುಖ್ಯಮಂತ್ರಿನೇ ಆಗಬೇಕಾಗಿತ್ತು ನಾನು ಅಂಥೇಳಿ. ಚುನಾವಣೆಯನ್ನೇ ಸೋತದ ಕಾರಣಕ್ಕಾಗಿ ನಾನು ಆ ಕ್ಲೈಮ್ ಮಾಡೋದಕ್ಕೆ ಆಗಲಿಲ್ಲ. ಈಗ ಒಂದು ವೇಳೆ ಹೈಕಮಾಂಡ್ನವರು ತೀರ್ಮಾನ ಮಾಡಿ, ಹೌದು ನಿಮ್ಮಿಂದ ಅನೇಕ ನಿರೀಕ್ಷೆಗಳಿದ್ದಾರೆ, ಹಿಂದೆಲ್ಲ ಸಚಿವರಾಗಿ ಕೆಲಸ ಮಾಡಿದ್ದೀರಿ, ಅನುಭವ ಇದೆ, ಇನ್ನೂ ಒಳ್ಳೆಯ ಕೆಲಸ ಮಾಡೋದಕ್ಕೆ, ಸಾರ್ವಜನಿಕರ ಇದಕ್ಕೆ ಒಳ್ಳೆಯ ಅನುಕೂಲ ಆಗ್ಬೋದು ಅಂಥೇಳಿ ಅವರು ನಿರ್ಧಾರ ಮಾಡೋದಾದರೆ ಖಂಡಿತವಾಗಿ ನಾನು ಅವರ ತೀರ್ಮಾನಕ್ಕೆ ನಾನು ಒಪ್ಕೊಳ್ತೇನೆ. ಇಲ್ಲ ನೀನು KPCC ಮುಂದುವರಿಸ್ಕೊಂಡು ಹೋಗಬೇಕು, 2013-14 ಚುನಾವಣೆವರೆಗೂ ನೀನು ಮಾಡಬೇಕು ಅಂಥೇಳಿ ಅವರ ತೀರ್ಮಾನ ಆಗೋದ್ರೆ ಆ ಸವಾಲನ್ನು ಕೂಡ ನಾನು ಸ್ವೀಕಾರ ಮಾಡಿಕೊಂಡೇ ಮುಂದುವರೆದಿದ್ದೇನೆ. ಓಕೆ, ಅಂತಹ ನಿರೀಕ್ಷೆಯಲ್ಲೇ ಮತ್ತೊಬ್ಬ ವಾರಸುದಾರರು ಕೂಡ ಉಟ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಒಂದು ಪರ್ಯಾಯ ಪವರ್ ಸೆಂಟರ್ ಆಗಿ ಕೂಡ DKಶಿ ಈಗ ಕಾಣಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಗ್ರಾಮಾಂತರ ಎಲೆಕ್ಷನ್ನಲ್ಲಿ ಗೊತ್ತೇ ಇದೆ, ಎಲ್ಲವೂ ಜನರಿಗೂ ಗೊತ್ತಿದೆ, ಪಕ್ಷಕ್ಕೂ ಗೊತ್ತಿದೆ DKಶಿ ಯಾವ ರೀತಿ ಬೆಳೀತಾ ಇದ್ದಾರೆ ಅಂತ. ಸೊ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪರಮೇಶ್ವರ್ ಅವರ ಆಸೆ ಆಕಾಂಕ್ಷೆಗಳಿಗೆ DKಶಿ ತಣ್ಣೀರು ಹಚ್ತಾ ಇದ್ದಾರಾ? ಇಲ್ಲ, ನನಗೆ DK ಶಿವಕುಮಾರ್ ನನಗೆ ಆತ್ಮೀಯ ಸ್ನೇಹಿತರು. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ, ಸಚಿವ ಸಂಪುಟದಲ್ಲಿ ಕೆಲಸ ಮಾಡಿದ್ದೀವಿ. ಅವರಿಗೆ ಕೂಡ ರಾಜಕೀಯದ ಅನುಭವ ಇದೆ, ಒಳ್ಳೆಯ ಸಂಘಟನೆ ಮಾಡುವಂಥ ಶಕ್ತಿ ಇದೆ, ಸಮರ್ಥರಿದ್ದಾರೆ. ಅವರಿಗೆ ನಾನು ಯಾಕೆ ಹೊಟ್ಟೆ ಉರ್ಕೊಳ್ಬೇಕು? ಅವರಿಗೆ ಮಂತ್ರಿಗಿರಿ ಕೊಡೋದಿದ್ರೆ, ಉಪಮುಖ್ಯಮಂತ್ರಿ ಮಾಡೋದಿಗಿದ್ರೆ ನನಗೇನು ಹೊಟ್ಟೆ ಉರಿ ಇದೆ? ಇದು ಸಾರ್ವಜನಿಕ ಬದುಕಿನಲ್ಲಿ ಆ ರೀತಿ ತಗೊಳ್ಬಾರ್ದು. ನಾನು ಕೂಡ ಹೌದು, ನನಗೆ ಹೈಕಮಾಂಡ್ನವರು ನನಗೆ ತೀರ್ಮಾನ ಮಾಡಿ ನೀನು ಮಾಡಪ್ಪ ಕೆಲಸ ಅಂತ ಹೇಳಿದರೆ ನಾನು ಮಾಡೋದಕ್ಕೆ ಸಿದ್ಧ ಇದ್ದೇನೆ. ಆದರೆ ಅವರಿಗೆ ಒಂದು ವೇಳೆ ಅವರಿಗೆ ಜವಾಬ್ದಾರಿ ಕೊಡ್ತೇವೆ ಅಂದಾಗ ಸ್ವಾಗತ ಮಾಡ್ತೇನೆ ನಾನು. ಕಳೆದ ಬಾರಿ DKಶಿ ನಮ್ಮ ಜೊತೆನೇ ಮಾತಾಡ್ತಾ ಹೇಳ್ತಾ ಇದ್ರು, ಬಹುದೊಡ್ಡ ಹುದ್ದೆಯ ನಿರೀಕ್ಷೆಯಲ್ಲಿ ನಾನು ಕೂಡ ಇದ್ದೀನಿ. ಅದು ಮಂತ್ರಿ ಪಟ್ಟ ಆಗಿರಬಹುದು, DCM ಪಟ್ಟ ಆಗಿರಬಹುದು, ಒಟ್ಟಿನಲ್ಲಿ ಉನ್ನತ ಹುದ್ದೆಯ ನಿರೀಕ್ಷೆಯಲ್ಲಿದ್ದೀನಿ. ಹೈಕಮಾಂಡ್ ಅಂತಹ ಆಶ್ವಾಸನೆಯನ್ನ ಕೂಡ ಕೊಡ್ತಾ ಇದೆ ಅಂತ. ಹಾಗಾದರೆ 2 DCM ಸ್ಥಾನಗಳೇನಾದರೂ ಆಗುವಂತಹ ಸಾಧ್ಯತೆ ಇದೆಯಾ? ನನಗೆ
ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಓಕೆ, DK ಇವಾಗ ಹೇಳ್ತಿದ್ದಾರೆ ಅತ್ಯುನ್ನತ ಹುದ್ದೆಗಳ ಬಗ್ಗೆ ಗಮನ ಹರಿಸ್ತಾ ಇದ್ದೀನಿ ಅಂತ. ಒಂದು ವೇಳೆ DCM ಪಟ್ಟ ತಪ್ಪಿದ್ರೆ ಪಕ್ಷಾಧ್ಯಕ್ಷರ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆಗ್ಬೋದಲ್ಲ, ಯಾರು ಕೂಡ ಅಧ್ಯಕ್ಷರಾಗ್ಬೋದು. ನಮ್ಮ ಹೈಕಮಾಂಡಿನ ದೃಷ್ಟಿಯಲ್ಲಿ ಅವರು ಸಮರ್ಥರಿದ್ದಾರೆ, ಪಕ್ಷವನ್ನು ನಡೆಸೋದಕ್ಕೆ ಅವರು ಸಮರ್ಥರಿದ್ದಾರೆ ಅಂತ ತೀರ್ಮಾನ ಮಾಡಿದರೆ ಅದನ್ನೆಲ್ಲರೂ ಸ್ವಾಗತ ಮಾಡ್ತೀವಿ. ಈಗ ನಾನು ಅಧ್ಯಕ್ಷನಾಗುವಾಗ ಭಾಳಷ್ಟು ಜನ ನಾನು ಅಧ್ಯಕ್ಷನಾಗ್ತೀನಿ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಅಥವಾ ಭಾಳಷ್ಟು ಜನ ಅವ್ರಿಗೇನ್ರಿ ಅವ್ರ ಅಧ್ಯಕ್ಷ ಸ್ಥಾನಕ್ಕೆ ಆಗೋದಕ್ಕೆ ಸಾಧ್ಯತೆ ಇದೆಯಾ ಅಂದರೆ ಸಾಮರ್ಥ್ಯತೆ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದಂಥದ್ದು ಇದೆ. ಆದರೆ ಹೈಕಮಾಂಡ್ನವರ ದೃಷ್ಟಿಯಲ್ಲಿ ಹೌದು ಪರಮೇಶ್ವರ್ ಸಾಮರ್ಥ್ಯ ಇದೆ, ಅವರಿಗೆ ಪಕ್ಷ ನಡೆಸಿ ಅಧಿಕಾರಕ್ಕೆ ತರ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ಅವರು ಯಾವ ಅಳತೆಗೋಲು ಇಟ್ಕೊಂಡು ಮಾಡಿದರೆ ಗೊತ್ತಿಲ್ಲ. ಆದರೆ ಅವ್ರು ಮಾಡಿದಾರಲ್ಲ, ಮಾಡಿದ ಮೇಲೆ ಎಲ್ಲರೂ ಒಪ್ಪಿಕೊಂಡು ಸಹಕಾರ ಕೊಟ್ಟರು. ನಾನು ಅಸೆಂಬ್ಲಿ ಚುನಾವಣೆಯಲ್ಲಿ ಭಾಳ ಶ್ರಮ ಬಿದ್ದು ಕೆಲಸ ಮಾಡಿದ್ದೇವೆ. ಪ್ರತಿಯೊಂದು ಬೂತ್ ಲೆವೆಲಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಜನಸಮುದಾಯದ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ನಾವು ಕಾಂಗ್ರೆಸ್ಸಿನ ಧ್ಯೇಯೋದ್ದೇಶಗಳನ್ನ ಇಟ್ಕೊಂಡು ಹೋಗಿದ್ದೇವೆ. ಅದಕ್ಕಾಗಿ ನಾವು ಇವತ್ತು 122 ಸೀಟ್ ಬಂದಿರತಕ್ಕಂಥದ್ದು. ಓಕೆ, ಇನ್ನೂ ಎಲ್ಲೋ ಒಂದು ಕಡೆ DK DCM ಹುದ್ದೆಯನ್ನು ಅಲಂಕರಿಸಿದ್ರೆ ಒಂದು ವೇಳೆ ಆದರೂ ಕೂಡ ಎಲ್ಲೋ ಸಿದ್ದರಾಮಯ್ಯ ಅವರ ಪೊಸಿಷನ್ಗೆ ಒಂದು ಥ್ರೆಟ್ ಆಗ್ತಾರಾ ಅನ್ನೋ ಮಾತುಗಳು ಇವೆ. ಅಲ್ಲ, DCM ಹುದ್ದೆನೇ ಬೇರೆ, CM ಹುದ್ದೆನೇ ಬೇರೆ. DCM ಆದಮೇಲೆ ಮುಂದೆ ನೆಕ್ಸ್ಟು CM ಆಗಬೇಕಲ್ವಾ? ಅದಕ್ಕೆ ಅವ್ರು ಆಸೆ ಪಡೋದ್ರಲ್ಲಿ ತಪ್ಪೇನಿರ್ತದೆ? ತಪ್ಪೇನೂ ಇಲ್ಲ ಹಾಗಾದರೆ? ಖಂಡಿತವಾಗಿಲ್ಲ. ಆದರೆ ಅದನ್ನು ತೀರ್ಮಾನ ಮಾಡೋರಿದ್ದಾರಲ್ಲ, ಆ ಸಂದರ್ಭ ಮತ್ತು ಈ ಒಂದು 5 ವರ್ಷದಲ್ಲಿ ನಾವು ಕೊಟ್ಟಂಥ ಜನಗಳಿಗೆ ಆಶ್ವಾಸನೆಗಳು, ಅದನ್ನು ಕಾರ್ಯಗತ ಮಾಡಬೇಕಾದ್ರೆ ಯಾರು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋವಂಥವ್ರು ಹೈಕಮಾಂಡ್ನವರಲ್ವ. ಯಾಕಂದರೆ ಈಗಾಗಲೇ ಒಂದು ಪವರ್ ಸೆಂಟರ್ ಆಗಿ DK ಎಮರ್ಜ್ ಆಗ್ತಾ ಇದ್ದಾರೆ. ಯಾಕೆಂದರೆ ಗ್ರಾಮಾಂತರದಲ್ಲಿ JDSನ ಅಂದರೆ ದೇವೇಗೌಡರ ಒಂದು ಭದ್ರಕೋಟೆನ ಮುರಿದು ಅಲ್ಲಿ ಕಾಂಗ್ರೆಸ್ಸನ್ನು ನಿಲ್ಲಿಸಿರೋ ಕೀರ್ತಿ DK ಹೋಗುತ್ತೆ. ಎಲ್ಲೋ ಒಂದು ಕಡೆ ಅವರು ಸಿದ್ದರಾಮಯ್ಯ ಅವರ ಪೊಸಿಷನ್ಗೂ ಕೂಡ ಕಂಟಕ ಆಗಬಹುದೇನೋ? ನನಗೇನು ಅಂಥ ವಿಶ್ಲೇಷಣೆಯನ್ನು ನಾನು ಮಾಡೋದಕ್ಕೆ ತಯಾರಿಲ್ಲ. ಯಾಕೆಂದರೆ ಇದು ಎಲ್ಲರ ಜಯ. ಇದು DK ಶಿವಕುಮಾರ್ ಅವರು ಭಾಳ ಶ್ರಮ ಬಿದ್ದು ಹೋರಾಟ ಮಾಡಿದ್ದಾರೆ. ಅವರಿಗೆ ಹೆಚ್ಚಿನ ಅಂಶ ಅವರಿಗೆ ಕೂಡ ಆ ಜಯದ ಒಂದು ಕೀರ್ತಿ ಅವ್ರಿಗೆ ಸಿಗಬೇಕು. ಇದರಲ್ಲಿ ಹಂಗಂತ ಹೇಳಿ ಆಗಲೇ ಮುಖ್ಯಮಂತ್ರಿಗಳಿಗೆ ನಾವು ಬೇರೊಂದು ರೂಪದಲ್ಲಿ ನೋಡುವಂಥದ್ದು ಸರಿ ಕಾಣಿಸೋದಿಲ್ಲ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್.